ಓಂ ಶಾಂತಿ. ಶಕ್ತಿಗಳ ಅನುಭವ ಮಾಡೋಣ. ಪರಂಪಿತ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಯಾರು ಗುಣಗಳ ಸಾಗರ ಆಗಿದ್ದಾರೆ, ಅಂತರಾಳದ ಅನುಭವದಲ್ಲಿ ಮುಳುಗಿಬಿಡೋಣ. ತನ್ನನ್ನು ತಾನು ಕೇಳಿಕೊಳ್ಳಬೇಕು, ನನಗೆ ಯಾರು ಸಿಕ್ಕಿದ್ದಾರೆ, ಯಾರು ನನಗೆ ಮಧುರವಾದಂತಹ ಮಕ್ಕಳೇ ಅಂತ ಹೇಳಿ, ಪ್ರಿಯ ಮಗು ಅಂತ ಹೇಳಿ ಸತ್ಯವಾಗಿ ಮಧುರರನ್ನಾಗಿ ಮಾಡಿದ್ದಾರೆ. ಸ್ವಯಂ ಅವರು ಎಷ್ಟು ಮಧುರರಾಗಿದ್ದಾರೆ, ಎಷ್ಟು ಪ್ರಿಯರಾಗಿದ್ದಾರೆ, ಎಷ್ಟು ಸುಂದರರಾಗಿದ್ದಾರೆ. ಈ ಅನುಭವಕ್ಕೋಸ್ಕರ ನಡೆಯಿರಿ ದೇಹ ಮತ್ತು ದೇಹದ ಪ್ರಪಂಚದಿಂದ ದೂರ. ಪರಂಪಿತ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಯಾರು ಸರ್ವ ಗುಣಗಳ ಭಂಡಾರ ಆಗಿದ್ದಾರೆ, ಯಾರು ಸರ್ವಶಕ್ತಿಗಳ ಭಂಡಾರ ಆಗಿದ್ದಾರೆ, ಯಾರು ರೂಪದಲ್ಲಿ ಬಿಂದುವಾಗಿದ್ದಾರೆ, ಗುಣಗಳಲ್ಲಿ ಸಿಂಧುವಾಗಿದ್ದಾರೆ. ಈಗ ನಾನಾತ್ಮ ಮೂರನೆಯ ನೇತ್ರದ ಮುಖಾಂತರ ಬಾಬಾರವರನ್ನು ನೋಡುತ್ತಿದ್ದೇನೆ. ಪುನಃ ಚಿಂತನೆಯನ್ನು ಮಾಡೋಣ. ನನಗೆ ಯಾರು ಸಿಕ್ಕಿದ್ದಾರೆ, ಅವರು ಹೇಗಿದ್ದಾರೆ, ಮಧುರ ಬಾಬಾರವರು ಸ್ವಯಂ ತನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ನನ್ನ ಮಕ್ಕಳೇ ಅಂತ ಹೇಳಿದ್ದಾರೆ. ಅನುಭೂತಿಯನ್ನು ಮಾಡೋಣ. ನಾನು ಅವರನ್ನು ನೋಡುತ್ತಿದ್ದೇನೆ, ಅವರು ನನ್ನನ್ನು ನೋಡುತ್ತಾ ಪ್ರೀತಿಯ ಮಳೆಯನ್ನು ಸುರಿಸುತ್ತಿದ್ದಾರೆ. ಪ್ರೀತಿಯ ಸಾಗರ ನನ್ನವರಾಗಿದ್ದಾರೆ. ನನಗೆ ಶಕ್ತಿಯನ್ನು ನೀಡುತ್ತಿದ್ದಾರೆ. ತನ್ನನ್ನು ತಾನು ಬಾಬಾರವರ ಸನ್ಮುಖದಲ್ಲಿ ಅನುಭವ ಮಾಡೋಣ. ಹೇಗೆ ಸೂರ್ಯನ ಮುಂದೆ ನಿಂತಾಗ ಅನುಭೂತಿಯನ್ನು ಮಾಡಿ, ಅವರ ಪ್ರೀತಿ ನನ್ನ ಮೇಲೆ ಸುರಿಯುತ್ತಿದೆ. ನನ್ನ ಅಂತಃಕರಣವನ್ನು ಶುದ್ಧ ಮಾಡುತ್ತಾ ಇದೆ. ಪ್ರೇಮದ ಪವಿತ್ರತೆಯ ಕಿರಣ ನನ್ನ ಆತ್ಮನನ್ನು ಸಶಕ್ತನನ್ನಾಗಿ ಮಾಡುತ್ತಿದೆ. ಆ ಸರ್ವಶಕ್ತಿವಂತ
ಆ ಪ್ರೀತಿಯ ಸಾಗರ ನನ್ನವರಾಗಿದ್ದಾರೆ. ಅವರೇ ನನ್ನ ತಂದೆ ತಾಯಿ, ಬಂಧು ಬಳಗ, ಸಕಲವೂ ನೀನೇ ಆಗಿದ್ದೀರಾ ಬಾಬಾ. ಏನೆಲ್ಲ ಆಗಿದ್ದೀರಾ, ಸರ್ವಸ್ವವು ನೀವೇ ಆಗಿದ್ದೀರಾ ಬಾಬಾ. ಈ ಗುಡ್ ಫೀಲಿಂಗಿನ ಜೊತೆಯಲ್ಲಿ ಪ್ರೀತಿಯ ಸಾಗರನ ಮೇಲೆ ಅವರ ಸತ್ಯ ಸ್ವರೂಪದ ಮೇಲೆ ಏಕಾಗ್ರವಾಗೋಣ. ಅನುಭೂತಿಯನ್ನು ಮಾಡಿ ಆ ಪ್ರೀತಿ ನನ್ನ ಚಿತ್ತವನ್ನು ನಿರ್ಮಲವನ್ನಾಗಿ ಮಾಡುತ್ತಿದೆ. ಆ ಪ್ರೀತಿಯ ಬಲಿಹಾರಿ ತಮ್ಮನ್ನು ತಾವು ಬಾಬಾರವರಿಗೆ ಅರ್ಪಣೆಯನ್ನ ಮಾಡಿ ಬಾಬಾರವರ ಜೊತೆಯಲ್ಲಿ ಪ್ರೀತಿಯ ವಾರ್ತಾಲಾಪ ಮಾಡೋಣ. ಪ್ರೀತಿಯ ಬಾಬಾ, ಈ ಜೀವನ ನಿಮ್ಮದಾಗಿದೆ. ನಾನು ನಿನ್ನವನಾಗಿದ್ದೇನೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ನಾನು ನಿನ್ನವನಾಗಿದ್ದೇನೆ ಬಾಬಾ. ತಾವು ನನಗೆ ಪ್ರೀತಿಯನ್ನು ನೀಡುತ್ತಾ ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾ ನನ್ನ ಮೇಲೆ ಬಹಳ ಉಪಕಾರವನ್ನು ಮಾಡಿದ್ದೀರಾ ಬಾಬಾ. ನಾನು ನಿಮ್ಮ ಕೈ ಹಾಗೂ ಜೊತೆ ಎಂದೂ ಬಿಡುವುದಿಲ್ಲ ಬಾಬಾ. ನಿಮ್ಮನ್ನು ಪಡೆದುಕೊಂಡು ನನ್ನ ಜೀವನ ಧನ್ಯವಾಗಿದೆ ಬಾಬಾ. ಆ ಪ್ರೀತಿಯ ಸಾಗರನ ಕಿರಣದಲ್ಲಿ ಮುಳುಗಿ ಹೋಗೋಣ. ಶಕ್ತಿಗಳನ್ನು ತೆಗೆದುಕೊಳ್ಳುತ್ತಾ ಹೋಗಬೇಕು. ಸ್ವಯಂನಲ್ಲಿ ಸಮಾವೇಶವಾಗುತ್ತಾ ಹೋಗಬೇಕು. ತನ್ನ ಹೃದಯದ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಬೇಕು. ಬಾಬಾರವರು ನನ್ನನ್ನು ಪ್ರೀತಿ ಮಾಡುತ್ತಾರೆ. ನಾನೂ ಸಹ ಬಾಬಾರವರನ್ನು ಪ್ರೀತಿ ಮಾಡುತ್ತೇನೆ. ಈ ಪ್ರೀತಿಯಲ್ಲಿ ನಾನು ಏನೇನು ಬಲಿಯಾರಿ ಮಾಡಬಹುದಾಗಿದೆ. ಪ್ರೀತಿ ಅಂದರೆ ಸಮರ್ಪಣೆ. ಪ್ರೀತಿ ಯಾವುದು ಬಾಬಾರವರಿಗೆ ಇಷ್ಟವಾಗುತ್ತದೆ ಅದು ನನಗೆ ಇಷ್ಟವಾಗುತ್ತದೆ. ಇಂದು ಸತ್ಯ ಹೃದಯದಿಂದ ತನ್ನ ಯಾವುದೇ ನಿರ್ಬಲತೆ ಬಾಬಾರವರಿಗೆ ಸಮರ್ಪಣೆ ಮಾಡಿಬಿಡೋಣ. ಮನಸ್ಸಿನಿಂದ ದೃಢ ಸಂಕಲ್ಪವನ್ನ ಮಾಡೋಣ. ಪ್ರೀತಿಯ ಬಾಬಾ, ಇಂದಿನಿಂದ ನಾನಾತ್ಮ ತನ್ನ ವ್ಯರ್ಥ ಯೋಚನೆ ಮಾಡುವ ಅಭ್ಯಾಸವನ್ನು ತಮ್ಮ ಮೇಲೆ ಬಲಿಹಾರಿಯಾಗುತ್ತೇನೆ. ತನ್ನ ನೆಗೆಟಿವ್ ಯೋಚನೆಯನ್ನು, ಕಳೆದು ಹೋದ ಮಾತುಗಳನ್ನು
ತಮ್ಮ ಮೇಲೆ ಸಮರ್ಪಿತ ಮಾಡುತ್ತೇನೆ ಬಾಬಾ. ಈಗ ನಾನು ಅದನ್ನೇ ಯೋಚನೆ ಮಾಡಬೇಕು. ಯಾವುದು ಬಾಬಾರವರಿಗೆ ಇಷ್ಟವಾಗುತ್ತದೆ ಅದನ್ನೇ ಮಾಡಬೇಕು. ಯಾವುದು ಬಾಬಾರವರಿಗೆ ಇಷ್ಟವಾಗುತ್ತದೆ ಮನಸ್ಸಿನಿಂದ ಬಾಬಾರವರ ಪ್ರೀತಿಯನ್ನು, ಉಪಕಾರವನ್ನು, ಹೃದಯದಲ್ಲಿ ಸ್ಥಾನವನ್ನು ನೀಡಬೇಕು. ಸ್ವಯಂನಲ್ಲಿ ಇಷ್ಟೋ ಪ್ರೀತಿಯನ್ನು ತುಂಬಬೇಕು. ನಮ್ಮ ಒಳಗಿನ ನಿರ್ಬಲತೆಗಳು ಸಮಾಪ್ತಿಯಾಗಿ ಬಿಡಲಿ. ಪರಮಾತ್ಮನ ಪ್ರೀತಿಯನ್ನು ಪಡೆದುಕೊಂಡು ನನ್ನ ಭಾಗ್ಯದ ನಕ್ಷತ್ರ ಹೊಳೆಯುತ್ತಾ ಇದೆ. ಆ ಪ್ರೀತಿಯ ಸಾಗರ ನನ್ನವರಾಗಿದ್ದಾರೆ. ಅವರು ಕ್ಷಮೆಯ ಸಾಗರರಾಗಿದ್ದಾರೆ. ಈಗ ಸತ್ಯ ಹೃದಯದಿಂದ ತನ್ನ ತಪ್ಪುಗಳನ್ನು, ತನ್ನ ಪಾಪಗಳನ್ನು ಬಾಬಾರವರಿಗೆ ತಿಳಿಸಬೇಕು. ವಾರ್ತಾಲಾಪವನ್ನು ಮಾಡುತ್ತಾ 5 ನಿಮಿಷಕ್ಕೋಸ್ಕರ ತನ್ನ ಜೀವನದ ಯಾತ್ರೆಯನ್ನು ನೆನಪು ಮಾಡಿಕೊಳ್ಳೋಣ. ನನ್ನಿಂದ ಏನೆಲ್ಲ ತಪ್ಪುಗಳಾಗಿದೆ, ಯಾವುದು ಮನಸ್ಸನ್ನು ತಿನ್ನುತ್ತಿರುತ್ತದೆ, ಯಾವುದನ್ನು ನೆನಪು ಮಾಡುತ್ತಾ ಮನಸ್ಸು ಹೊರೆಯ ಅನುಭವವನ್ನು ಮಾಡುತ್ತದೆ. ಬಾಬಾರವರಿಗೆ ಸತ್ಯವಾದ ಮಾತನ್ನು ತಿಳಿಸಬೇಕು. महसूस करें ಅನುಭೂತಿಯನ್ನ ಮಾಡಿ ಸತ್ಯವನ್ನ ತಿಳಿಸುವುದರಲ್ಲಿ ಕ್ಷಮೆಯ ಸಾಗರ ತನ್ನ ಶಕ್ತಿಗಳನ್ನು ನೀಡುತ್ತಾ ನನ್ನನ್ನು ಶಕ್ತಿ ಸಂಪನ್ನನನ್ನಾಗಿ ಮಾಡುತ್ತಿದ್ದಾರೆ. ತನ್ನ ತಪ್ಪುಗಳನ್ನು ಬಾಬಾರವರಿಗೆ ತಿಳಿಸುತ್ತಾ ಹಗುರತನದ ಅನುಭವ ಮಾಡೋಣ. ಬಾಬಾರವರು ಸಹ ನನಗೆ ತಲೆಯ ಮೇಲೆ ಕೈಯನ್ನು ಇಡುತ್ತಾ
ಬಹಳ ಸುಂದರವಾದ ಮಾತನ್ನ ತಿಳಿಸುತ್ತಿದ್ದಾರೆ. ಮಕ್ಕಳೇ, ಕಳೆದು ಹೋದುದಕ್ಕೆ ಬಿಂದುವನ್ನವಿಡಿ. ಬಿಂದುವಾಗಿ ಬಿಂದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಕಳೆದು ಹೋದ ಕೈಯ ನೆನಪುಗಳಿಂದ ವರ್ತಮಾನವನ್ನು ಹಾಳು ಮಾಡಿಕೊಳ್ಳಬಾರದು. ಈಗ ಶ್ರೇಷ್ಠ ಫಲವಾಗಿದೆ. ಮಾತುಗಳಿಗೆ ಬಿಂದುವನ್ನು ಇಡುವುದನ್ನು ಕಲಿಯಬೇಕು. ಮುಂದುವರಿಯುತ್ತಾ ಹೋಗಬೇಕಾಗಿದೆ. ಸತ್ಯವಾಗಿ ಬಾಬಾರವರ ವರದ ಹಸ್ತ, ಅವರಿಂದ ಬರುತ್ತಿರುವಂಥ ಶಕ್ತಿಗಳು ನನ್ನ ಚಿತ್ತವನ್ನು ಶಾಂತವನ್ನಾಗಿ ಮಾಡುತ್ತಿದೆ. ನನ್ನ ಆತ್ಮ ಹಗುರತನದ ಅನುಭವ ಮಾಡುತ್ತಿದ್ದೇನೆ. ತನ್ನ ತಪ್ಪುಗಳ ಕ್ಷಮೆಯನ್ನ ಬೇಡಬೇಕಾಗಿದೆ. ಬಾಬಾರವರು ನೆನಪಿಗೆ ತರಿಸುತ್ತಿದ್ದಾರೆ, ನಾನು ನಿನ್ನವನಾಗಿದ್ದೇನೆ ನಿಮಗೋಸ್ಕರ. ತಮ್ಮ ಕೈಯನ್ನು ತಮ್ಮ ಸ್ಥೂಲ ಕೈ, ಬುದ್ಧಿರೂಪಿ ಕೈ ಬಾಬಾರವರ ಕೈಯಲ್ಲಿ ನೀಡಬೇಕಾಗಿದೆ. ಎಲ್ಲವನ್ನ ಬಾಬಾರವರಿಗೆ ಕೊಟ್ಟು ನಿಶ್ಚಿಂತರಾಗಿ ಬಿಡೋಣ. ಈಗ ಸ್ವಲ್ಪ ಸಮಯಕ್ಕೋಸ್ಕರ ಬಾಬಾರವರ ಮಹಿಮೆಯನ್ನು ಹೃದಯದಿಂದ ಅನುಭೂತಿಯನ್ನು ಮಾಡುತ್ತಾ ಚಿತ್ರವನ್ನ ಮಾಡೋಣ. ನನ್ನ ಬಾಬಾ ಪವಿತ್ರತೆಯ ಸಾಗರ ಆಗಿದ್ದಾರೆ. ಆ ಪವಿತ್ರತೆಯ ಸಾಗರ, ಅವರ ಹೊಳಪು ದೂರ ದೂರದವರೆಗೆ ಹರಡುತ್ತಿದೆ. ನಾನು ಆತ್ಮನ ಮೇಲೆ ಪವಿತ್ರತೆಯ ಸಾಗರನ ಪವಿತ್ರವಾದ ಕಿರಣಗಳು ಶ್ವೇತ ಪ್ರಕಾಶದ ರೂಪದಲ್ಲಿ ನನ್ನನ್ನು ಪಾವನ ಮಾಡುತ್ತಾ ಇದೆ. ಮಸ್ತಕದಿಂದ ಹಿಡಿದು ಕಾಲಿನವರೆಗೆ ಈ ಪವಿತ್ರತೆಯ ಪ್ರಕಂಪನ ನನ್ನ ತನು ಮನವನ್ನು ಶುದ್ಧ ಮಾಡುತ್ತಾ ಇದೆ. ಪವಿತ್ರತೆಯ ಭಂಡಾರ ತನ್ನ ಪವಿತ್ರ ಕಿರಣಗಳಿಂದ ನನ್ನ ಮನಸ್ಸನ್ನು ಸಹ ಪಾವನ ಮಾಡುತ್ತಾ ಇದೆ. ಈಗ ನನ್ನ ಮನಸ್ಸಿನಲ್ಲಿ ಸದಾ ಎಲ್ಲರಿಗೋಸ್ಕರ ಶುಭವನ್ನೇ ಯೋಚನೆ ಮಾಡಬೇಕಾಗಿದೆ. ಈ ಪವಿತ್ರತೆಯ ಪ್ರಕಾಶ ನನ್ನ ತನುವನ್ನು ಸ್ವಸ್ಥವನ್ನಾಗಿ ಮಾಡುತ್ತಿದೆ.
ನನ್ನ ತನು ಈ ಪವಿತ್ರತೆಯ ಕಿರಣಗಳಿಂದ ನಿರೋಗಿಯಾಗಿದೆ. ಪವಿತ್ರತೆಯ ಸಾಗರನ ಕಿರಣವನ್ನು ತನ್ನ ಒಳಗಡೆ ಸಮಾವೇಶ ಮಾಡಿಕೊಳ್ಳುತ್ತಾ ಹೋಗಿ ಅನುಭೂತಿಯನ್ನು ಮಾಡಿ ತಮ್ಮ ನೇತ್ರಗಳಿಂದ ಪವಿತ್ರತೆಯ ಪ್ರಕಾಶ ನಾಲ್ಕಾರು ಕಡೆ ಹರಡುತ್ತಾ ಇದೆ. ಮಸ್ತಕದಿಂದ ಕಾಲಿನಿಂದ ಪೂರ್ಣ ವಾತಾವರಣದಲ್ಲಿ ಪವಿತ್ರತೆಯ ಪ್ರಕಂಪನವಿದೆ. ಯಾವುದರಿಂದ ನಾನಾತ್ಮ ಬಹಳ ಆನಂದದ ಅನುಭವ ಮಾಡುತ್ತಿದ್ದೇನೆ, ಸುಖದ ಅನುಭವ ಮಾಡುತ್ತಿದ್ದೇನೆ. ಈ ಪವಿತ್ರತೆಯಲ್ಲಿ ಸತ್ಯವಾದ ಸುಖ ಸಮಾವೇಶವಾಗಿದೆ, ಆನಂದ ಸಮಾವೇಶವಾಗಿದೆ. ಪವಿತ್ರತೆಯ ಸಾಗರನನ್ನು ಪಡೆದುಕೊಂಡು ನನ್ನ ಜೀವನ ಧನ್ಯವಾಗಿದೆ. ಅವರು ಸ್ವಯಂ ನನ್ನವರಾಗಿದ್ದಾರೆ. ನಾನಾತ್ಮನೂ ಸಹ ಆ ಪವಿತ್ರತೆಯ ಕಿರಣಗಳಲ್ಲಿ ಮುಳುಗಿದ್ದೇನೆ. ಅರ್ಧಕಲ್ಪದಿಂದ ಮಾಯೆ ರಾವಣನ ಪ್ರಭಾವದಲ್ಲಿ ಬಂದು ಆತ್ಮನ 7 ಗುಣಗಳು ನಷ್ಟವಾಗಿತ್ತು. ಈಗ ನಾವು ಸರ್ವಶಕ್ತಿವಂತನ ಶಿವಬಾಬಾರವರ ನೆನಪಿನ ಬಲದಿಂದ ಆ ಎಲ್ಲ ಗುಣಗಳನ್ನು ಇಮರ್ಜ್ ಮಾಡಿಕೊಳ್ಳೋಣ. ಈಗ ಆ 7 ಗುಣಗಳ ಬಹಳ ಅಂತರಾಳದಿಂದ ಅನುಭವ ಮಾಡೋಣ. ಎಲ್ಲದಕ್ಕಿಂತ ಮೊದಲು ತನ್ನನ್ನ ಸ್ಮೃತಿಯನ್ನು ತಂದುಕೊಳ್ಳಬೇಕು. ನಾನಾತ್ಮ ಜ್ಞಾನ ಸಾಗರನ ಸಂತಾನ, ಜ್ಞಾನ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮನಿಗೆ ಎಷ್ಟು ನಶೆ ಎನ್ನುವುದು ಏರಬೇಕಾಗಿದೆ. ಯಾವ ಜ್ಞಾನ ತಂದೆಯಲ್ಲಿದೆ ಅದೇ ಜ್ಞಾನ ಈಗ ನನ್ನ ಆತ್ಮನಲ್ಲಿದೆ. ಬಾಬಾರವರು ತನ್ನ ಸಮಾನ ಮಾಸ್ಟರ್ ಜ್ಞಾನ ಸಾಗರರನ್ನಾಗಿ ಮಾಡಿದ್ದಾರೆ. ಆತ್ಮನ 3ನೆಯ ನೇತ್ರವನ್ನ ತೆರೆಯುತ್ತಾ ತ್ರಿನೇತ್ರಿಯನ್ನಾಗಿ ಮಾಡಿದ್ದಾರೆ. ನನ್ನ ಆತ್ಮನನ್ನು 3 ಲೋಕದ ಜ್ಞಾನವನ್ನು ನೀಡಿದ್ದಾರೆ. ನಾನಾತ್ಮ ಮಾಸ್ಟರ್ ತ್ರಿಲೋಕಿನಾಥನಾಗಿದ್ದೇನೆ.
ಆತ್ಮನ ಒಳಗಡೆ ಜ್ಞಾನ ಸ್ವರೂಪ ಇಮರ್ಜ್ ಆಗುವುದರಿಂದ ಪವಿತ್ರತೆಯ ಧಾರಣೆ ಎಷ್ಟು ಸಹಜವಾಗುತ್ತದೆ. ನೆನಪು ಮಾಡಿ ತನ್ನ ಸ್ವಮಾನವನ್ನು ನಾನಾತ್ಮ ಪವಿತ್ರ ಸ್ವರೂಪನಾಗಿದ್ದೇನೆ. ಪವಿತ್ರತೆಯ ಸೂರ್ಯ ಶಿವಬಾಬಾರವರ ಪವಿತ್ರತೆಯ ಕಿರಣವನ್ನು ತನ್ನ ಕಡೆ ಬರುವುದರ ಅನುಭವವನ್ನು ಮಾಡಿ ಹಾಗೂ ಫೀಲ್ ಮಾಡಿ ಪೂರ್ಣ ಶರೀರದಲ್ಲಿ ತಲೆಯಿಂದ ಹಿಡಿದು ಕಾಲಿನವರೆಗೆ ಪವಿತ್ರತೆಯ ಪ್ರಕಾಶ ಹರಡಿದೆ. ಆತ್ಮ ವಿಕಾರಗಳ ತುಕ್ಕು ನಿಧಾನವಾಗಿ ಇಳಿಯುತ್ತಿದೆ. ಆತ್ಮ ಸತ್ಯವಾದ ಚಿನ್ನವಾಗಿದೆ. ಮಸ್ತಕದ ಮಧ್ಯದಲ್ಲಿ ಆತ್ಮ ಒಂದು ಮಣಿಯ ಸಮಾನ ಹೊಳೆಯುತ್ತಾ ಇದೆ. ಈ ಪವಿತ್ರತೆಯ ಕಾರಣ ಈ ಹೃದಯದಲ್ಲಿ ಇಂತಹ ಪುಷ್ಪ ಹರಡಿದೆ. ಯಾವುದರ ಸುಗಂಧದಿಂದ ನನ್ನ ಜೀವನ ಸುಖಮಯವಾಗಿದೆ. सुगंध से जीवन में सुख ही सुख मिला। पवित्रता का हृदय कुंज में ऐसा पुष्प खिला, जिसकी सुगंध से जीवन में सुख ही सुख मिला।
छाया है, इसी में सुख की धूप है। कल्प कल्प के भाग्य भवन की ये आधारशिला, जिसकी सुगंध से जीवन में सुख ही सुख मिला, जिसकी सुगंध से जीवन में सुख ही सुख मिला। अधरों पर बिखरी सच्चाई, अंतर में निर्मलता आई। अधरों पर बिखरी सच्चाई, अंतर में निर्मलता आई। विराजित तन के मंदिर में मन की मूर्ति मुस्काई। दीन प्रभु की सबको देने चला ये काफिला, जिसकी सुगंध से जीवन में सुख ही सुख मिला, जिसकी सुगंध से जीवन में सुख ही सुख मिला। निश्चय ने निश्चिंत किया, निश्चित विजय हमारी। निश्चय ने निश्चिंत किया, निश्चित विजय हमारी। पवित्रता के बल से होगी पावन दुनिया ये सारी। सबका भला हो यही दुआ का दिल में सिलसिला, जिसकी सुगंध से जीवन में सुख ही सुख मिला, जिसकी सुगंध से जीवन में सुख ही सुख मिला। ಪವಿತ್ರತೆಯ ಶಕ್ತಿಯಿಂದ ನಾನಾತ್ಮನಿಗೆ ಅತೀಂದ್ರಿಯ ಸುಖದ ಅನುಭೂತಿಯಾಗುತ್ತಿದೆ. ಈ ಜೀವನ ಸುಖದಿಂದ ಭರ್ಪೂರ್ ಆಗಿದೆ.
ನನ್ನ ಆತ್ಮ ಸುಖ ಸ್ವರೂಪನಾಗಿದ್ದೇನೆ. ಇಷ್ಟು ಬೇಹದ್ದಿನ ಸುಖವನ್ನ ಪಡೆದು ನನ್ನ ಆತ್ಮ ಖುಷಿಯಲ್ಲಿ ಇದೇ ಗೀತೆಯನ್ನು ಆಡುತ್ತಿದೆ. ಯಾವುದನ್ನು ಪಡೆದುಕೊಳ್ಳಬೇಕಾಗಿತ್ತೋ ಅದನ್ನು ಪಡೆದುಕೊಂಡೆ, ಮತ್ತಿನ್ನೇನು ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ನಾನು ಆತ್ಮದ ಈ ಗುಣವನ್ನು ಅನುಭವ ಮಾಡೋಣ. ಯಾವುದಕ್ಕೆ ಇಡೀ ಸಂಸಾರ ಸರ್ವ ಆತ್ಮಗಳು ಸಹ ಬಹಳ ಸಮಯದಿಂದ ಹುಡುಕುತ್ತಿದ್ದರು, ಯಾವುದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಡೀ ಕಾಡಿನಲ್ಲಿ ಬಹಳ ಸಮಯದಿಂದ ತಪಸ್ಸನ್ನು ಮಾಡುತ್ತಿದ್ದಾರೆ. ಆತ್ಮನ ಆ ಗುಣವಾಗಿದೆ ಶಾಂತಿ. ಈಗ ಆ ಸತ್ಯವಾದ ಶಾಂತಿಯ ಅನುಭವ ಮಾಡುವುದಕ್ಕೆ ತನ್ನ ಮನಸ್ಸಿನಲ್ಲಿ ಇಂತಹ ಚಿತ್ರವನ್ನ ಮಾಡಬೇಕು. ಸಾಗರನ ದಡದಲ್ಲಿ ನಿಂತಿದ್ದೇನೆ, ದೂರ ದೂರದವರೆಗೆ ಕೇವಲ ಸಾಗರವೇ ಕಾಣಿಸುತ್ತಿದೆ. ಇಂತಹ ವಿಚಾರ ಮಾಡಿ, ಇದು ನೀರಿನ ಸಾಗರವಲ್ಲ, ಇದು ಶಾಂತಿಯ ಸಾಗರವಾಗಿದೆ. ಇಂದು ಈ ಶಾಂತಿಯ ಸಾಗರದಲ್ಲಿ ನಾವು ಮುಳುಗಿ ಹೋಗಬೇಕಾಗಿದೆ. ತನ್ನ ಬುದ್ಧಿರೂಪಿ ಕಾಲನ್ನು ಮುಂದೆ ಇಡುತ್ತಾ ಹೋಗಬೇಕಾಗಿದೆ. ನಿಧಾನ ನಿಧಾನವಾಗಿ ಈ ಸಾಗರದ ಅಂತರಾಳದಲ್ಲಿ ಹೋಗುತ್ತಾ ಹೋಗೋಣ. ಇನ್ನು ಮುಂದೆ ಶಾಂತಿಯ ಸಾಗರನ ಸಂಪೂರ್ಣ ಅಂತರಾಳದಲ್ಲಿ ಹೋಗಿ ಬಿಡೋಣ. ಅನುಭೂತಿಯನ್ನು ಮಾಡಿ ನಾವು ನಿಧಾನ ನಿಧಾನವಾಗಿ ಈ ಶಾಂತಿಯ ಸಾಗರನಲ್ಲಿ ಮುಳುಗುತ್ತಾ ಹೋಗುತ್ತಿದ್ದೇವೆ. ಇಂದು ನೆನಪನ್ನು ಮಾಡಿ
ಅವ್ಯಕ್ತ ಮಹಾವಾಕ್ಯವನ್ನು ಬಾಪ್ದಾದರವರು ತಿಳಿಸುತ್ತಾರೆ. ಎಷ್ಟು ಸಾಗರದ ಅಂತರಾಳದಲ್ಲಿ ಹೋಗುತ್ತೇವೆ, ಅಷ್ಟೇ ವಜ್ರ ವೈಡೂರ್ಯಗಳ ಅನುಭವ ಮಾಡುತ್ತೇವೆ, ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಸಾಗರನ ಮೇಲೆ ಕೇವಲ ಅಲೆಗಳಿದೆ. ಆ ಕಾರಣ ನಡೆಯಿರಿ, ಸಾಗರನ ಅಂತರಾಳದಲ್ಲಿ ಮುಳುಗಿ ಹೋಗೋಣ. ಇಂತಹ ಚಿತ್ರವನ್ನು ಮಾಡಿ ನಾವು ಯೋಗಿಯ ಮುದ್ರೆಯಲ್ಲಿ ಸಾಗರನ ಅಲೆಯ ಮೇಲೆ ಕುಳಿತಿದ್ದೇವೆ. ಹಾಗೂ ಬೇಹದ್ದಿನ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಪ್ರಪಂಚದ ಗಲಾಟೆ ಶಬ್ದಗಳಿಂದ ಬಹಳ ದೂರ ಅಸೀಮ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ನೆನಪಿರಬೇಕಾಗಿದೆ, ಇಂತಹ ಸಮಯ ಪುನಃ ಸಿಗುವುದಿಲ್ಲ. ಇಂದು ಎಷ್ಟು ಸಮಯದವರೆಗೆ ಶಾಂತಿಯ ಅನುಭವ ಮಾಡುತ್ತೀರೋ ಮಾಡಬಹುದಾಗಿದೆ.
जो कोई गहरा जाए। शांति अमृत के सागर में जो कोई गहरा जाए। आनंद के झूले झूले आत्म तृप्ति को पाए। पालिया जो पाना था फिर वो आत्मा गाए। फिर वो आत्मा गाए। शांति सागर की लहरें। हर लहर में हर पहर में समाया शिव का ध्यान रे। हर लहर में हर पहर में समाया शिव का ध्यान रे। बेहद अनुभव में छुपा है शांति और विश्राम रे। सागर में डूबी हर गागर शांति धार बहाए। शांति धार बहाए। शांति सागर की लहरें जब जब पास में आए। मन हो शांत तन हो शीतल पावन सुख बरसाए। पावन सुख बरसाए। ಈಗ ನನಾತ್ಮ ಅನುಭವ ಮಾಡೋಣ. ನನಾತ್ಮನ ಸ್ಥಿತಿ ಅತಿ ಆನಂದವಾಗಿದೆ. ನನ್ನ ಮೇಲೆ ಸುಖ ಶಾಂತಿಯ ಮಳೆ ಸುರಿಯುತ್ತಿದೆ ಮತ್ತು ಆತ್ಮ ಅತಿ ಆನಂದದ ಅನುಭವ ಮಾಡುತ್ತಿದೆ. ತನ್ನ ಸುಮಾನವನ್ನು ನೆನಪು ಮಾಡಬೇಕು. ನಾನಾತ್ಮ ಆನಂದ ಸ್ವರೂಪನಾಗಿದ್ದೇನೆ. ಆನಂದದ ಸಾಗರನ ಸಂತಾನನಾಗಿದ್ದೇನೆ. ಈ ಕ್ಷಣಗಳ ಒಂದೊಂದು ಸೆಕೆಂಡಿನ ಸ್ವಯಂ ಆನಂದದ ಅನುಭವ ಮಾಡೋಣ.
ಈ ಶಾಂತಿಯ ಸಾಗರನಿಂದ ವಾಪಸ್ ತಮ್ಮ ಕರ್ಮ ಕ್ಷೇತ್ರದಲ್ಲಿ ಬಂದು ಬಿಡೋಣ. ಹಾಗೂ ಈ ರೀತಿ ಫೀಲ್ ಮಾಡಿ ಹೇಗೆ ನಮ್ಮ ದೃಷ್ಟಿ ಇವತ್ತು ಎಲ್ಲ ಪರಿವರ್ತನೆಯಾಗಿದೆ. ಇಡೀ ಸಂಸಾರವೇ ತನ್ನ ಪರಿವಾರದಂತೆ ಅನಿಸುತ್ತಿದೆ. ಎಲ್ಲರೂ ನನ್ನವರಾಗಿದ್ದಾರೆ. ನಾನು ಎಲ್ಲವರನಾಗಿದ್ದೇನೆ. ಒಬ್ಬ ಶಿವಪಿತನ ಸಂತಾನ. ನಾವೆಲ್ಲ ಆತ್ಮಗಳು ಸಹೋದರರಾಗಿದ್ದೇವೆ. ನಾನಾತ್ಮ ಪ್ರೇಮ ಸ್ವರೂಪನಾಗಿದ್ದೇನೆ. ಪ್ರೇಮದ ಸಾಗರ ಶಿವಬಾಬಾರವರಿಂದ ನನಗೆ ಯಾವ ಪ್ರೀತಿ ಸಿಕ್ಕಿದೆ, ಆ ಒಂದು ಆತ್ಮಿಕ ಪ್ರೀತಿ ಈಗ ಇಡೀ ವಿಶ್ವಕ್ಕೆ ಹಂಚಬೇಕಾಗಿದೆ. ಸ್ವಲ್ಪ ಕ್ಷಣಕ್ಕೋಸ್ಕರ ಬಾಬಾರವರಿಂದ ಯಾವ ಪ್ರಾಪ್ತಿ ಸಿಕ್ಕಿದೆ ಅದನ್ನು ಇಡೀ ಸಂಸಾರದಲ್ಲಿ ಹರಡುತ್ತಾ ಹೋಗಬೇಕಾಗಿದೆ. ಈ ರೀತಿ ಫೀಲ್ ಮಾಡಬೇಕು. ಬಾಬಾರವರ ಕಿರಣಗಳು ನನ್ನ ಮೇಲೆ ಬರುತ್ತಾ ಇದೆ. ನಾನು ಭರ್ಪೂರ್ ಆಗುತ್ತಿದ್ದೇನೆ. ನನ್ನಿಂದ ಆ ಪ್ರಕಾಶ ಹೊರಹೊಮ್ಮಿ ಸಂಸಾರದ ಎಲ್ಲ ಆತ್ಮಗಳವರೆಗೆ ತಲುಪುತ್ತಿದೆ. ಎಲ್ಲ ಆತ್ಮಗಳ ಮನೋಕಾಮನೆಗಳು ಪೂರ್ಣವಾಗುತ್ತಿದೆ. ಈಗ ಆತ್ಮನ ಎಲ್ಲ ಗುಣವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಯಾವುದು ಬಾಬಾರವರಿಂದ ಅವರ ನೆನಪಿನಿಂದ ಪ್ರಾಪ್ತಿಯಾಗಿದೆ ನೆನಪು ಮಾಡಿ. ಎಲ್ಲದಕ್ಕಿಂತ ಮೊದಲು ಬಾಬಾರವರು ತನ್ನವರನ್ನಾಗಿ ಮಾಡಿಕೊಂಡು ನಾನಾತ್ಮನನ್ನು ಜ್ಞಾನ ಸ್ವರೂಪರನ್ನಾಗಿ ಮಾಡಿದ್ದಾರೆ. ಜ್ಞಾನವನ್ನ ನೀಡುತ್ತಾ ಪವಿತ್ರತೆಯ ಮಹತ್ವವನ್ನ ತಿಳಿಸಿದರು. ಹಾಗೂ ಎಷ್ಟು ಸಹಜ ಈ ಪವಿತ್ರತೆಯ ಗುಣ ಜೀವನದಲ್ಲಿ ಧಾರಣೆಯನ್ನು ಮಾಡಿಸಿದರು. ಮಧುರ ಬಾಬಾ
ತಮ್ಮಿಂದ ಸಿಕ್ಕಿರುವ ಈ ಪವಿತ್ರತೆಯ ವರದಾನದಿಂದ ನನ್ನ ಜೀವನದಲ್ಲಿ ಬೇಹದ್ದಿನ ಸುಖ ಹಾಗೂ ಶಾಂತಿ ಬಂದಿದೆ. ನನ್ನ ಜೀವನ ಆನಂದ ಸ್ವರೂಪವಾಗಿದೆ. ಮಧುರ ಬಾಬಾ, ತಾವೇ ನನಗೆ ಆತ್ಮಿಕ ಪ್ರೇಮವನ್ನ ಕಲಿಸಿದ್ದೀರಿ. ಈ ಎಲ್ಲ ಗುಣಗಳಿಂದ ಭರ್ಪೂರಾಗುತ್ತಾ ನಾನಾತ್ಮ ಶಕ್ತಿಶಾಲಿಯಾಗಿದ್ದೇನೆ. ಈಗ ಮಾಯೆ ಯಾವುದೇ ರೀತಿಯಾದಂತಹ ವಾರ್ ನನ್ನನ್ನು ಸೋಲಿಸುವುದಕ್ಕೆ ಸಾಧ್ಯವಿಲ್ಲ. ನಾನು ಮಾಯಾಜೀತಾಗಿದ್ದೇನೆ, ವಿಘ್ನಜೀತನಾಗಿದ್ದೇನೆ. ಈಗ ನನಗೆ ಸ್ಮೃತಿ ಬಂದಿದೆ. ನಾನಾತ್ಮ ಸರ್ವಶಕ್ತಿವಂತ ಶಿವಪಿತನ ಸಂತಾನನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. ನಾನು ಶಕ್ತಿ ಸ್ವರೂಪನಾಗಿದ್ದೇನೆ. ನಾನಾತ್ಮ 7 ಗುಣಗಳಿಂದ ಸಂಪನ್ನ, ಸರ್ವಗುಣಗಳಿಂದ ಸಂಪನ್ನನಾಗಿದ್ದೇನೆ. स्वरूप प्रेम स्वरूप में आत्मा हूँ, पवित्र स्वरूप सुख स्वरूप आनंद रूप में आत्मा हूँ, आत्मा हूँ। निराकार की मैं पहचान बिंदु स्वरूप में आत्मा हूँ, परम पिता की मैं संतान ज्योति स्वरूप में आत्मा हूँ। शांत स्वरूप शक्ति स्वरूप प्रेम स्वरूप में आत्मा हूँ। दीप में जैसे ज्योति
शांत स्वरूप शक्ति स्वरूप प्रेम स्वरूप मैं आत्मा हूँ। देह नहीं मैं देही हूँ, तन के गृह में गेही हूँ। शिव की प्यारी तन से न्यारी आत्मा सभी की स्नेही हूँ। दिव्य गुणों की मैं हूँ खान, दिव्य स्वरूप में आत्मा हूँ। परम पिता की मैं संतान, ज्योति स्वरूप में आत्मा हूँ। शांत स्वरूप शक्ति स्वरूप प्रेम स्वरूप में आत्मा हूँ। ब्रह्म से मैं अवतार लिए, देह का मैं आधार लिए। सृष्टि मंच पर अभिनय करती मैंने जन्म कई बार लिए। साथी मेरा सर्वशक्तिमान ज्ञान स्वरूप में आत्मा हूँ। परम पिता की मैं संतान, ज्योति स्वरूप में आत्मा हूँ। ತನ್ನ ಸತ್ಯ ಸ್ವರೂಪದಲ್ಲಿ ಏಕಾಗ್ರವಾಗುತ್ತಾ ನಡೆಯಿರಿ ಪರಂಪಿತ ಪರಮಾತ್ಮನ ಗುಣದ ಅನುಭವ ಮಾಡೋಣ, ಶಕ್ತಿಗಳ ಅನುಭವ ಮಾಡೋಣ. ಪರಂಪಿತ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಯಾರು ಗುಣಗಳ ಸಾಗರ ಆಗಿದ್ದಾರೆ ಅವರ ಅಂತರಾಳದ ಪ್ರೀತಿಯ ಅನುಭವ ಮಾಡೋಣ. ನಮ್ಮನ್ನು ನಾವು ಕೇಳಿಕೊಳ್ಳಬೇಕು, ನನಗೆ ಯಾರು ಸಿಕ್ಕಿದ್ದಾರೆ, ಯಾರು ನನಗೆ ಮಧುರವಾದಂತಹ ಮಕ್ಕಳೇ ಅಂತ ಹೇಳಿ, ಪ್ರೀತಿಯ ಮಕ್ಕಳು ಅಂತ ಹೇಳಿ ಸತ್ಯವಾಗಿ ಮಧುರರನ್ನಾಗಿ ಮಾಡಿದ್ದಾರೆ. ಅವರು ಸ್ವಯಂ ಎಷ್ಟು ಮಧುರರಾಗಿದ್ದಾರೆ, ಎಷ್ಟು ಪ್ರಿಯರಾಗಿದ್ದಾರೆ, ಎಷ್ಟು ಸುಂದರರಾಗಿದ್ದಾರೆ. ಈ ಅನುಭವ ಮಾಡುತ್ತಾ ದೇಹದ ಪ್ರಪಂಚದಿಂದ ದೂರ ಪರಂಪಿತನ ಸಾನ್ನಿಧ್ಯದಲ್ಲಿ ಯಾರು ಸರ್ವ ಗುಣಗಳ ಭಂಡಾರ ಆಗಿದ್ದಾರೆ, ಸರ್ವ ಶಕ್ತಿಗಳ ಭಂಡಾರವಾಗಿದ್ದಾರೆ, ಯಾರು ರೂಪದಲ್ಲಿ ಬಿಂದು
ಗುಣಗಳಲ್ಲಿ ಸಿಂಧುವಾಗಿದ್ದಾರೆ. ಈಗ ನಾನಾತ್ಮ ಮೂರನೆಯ ನೇತ್ರದಿಂದ ಬಾಬಾರವರನ್ನು ನೋಡುತ್ತಿದ್ದೇನೆ. ಪುನಃ ಚಿಂತನೆ ಮಾಡೋಣ. ನನಗೆ ಯಾರು ಸಿಕ್ಕಿದ್ದಾರೆ? ಅವರು ಹೇಗಿದ್ದಾರೆ? ಮಧುರ ಬಾಬಾರವರು ಸ್ವಯಂ ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ನನ್ನ ಮಕ್ಕಳೇ ಎಂದು ಹೇಳಿದರು. ಅನುಭೂತಿಯನ್ನು ಮಾಡಿ ನಾನು ಅವರನ್ನು ನೋಡುತ್ತಿದ್ದೇನೆ. ಅವರು ನನ್ನನ್ನು ನೋಡುತ್ತಾ ಪ್ರೀತಿಯ ಮಳೆಯನ್ನು ಸುರಿಸುತ್ತಿದ್ದಾರೆ. ಪ್ರೀತಿಯ ಸಾಗರ ನನ್ನವರಾಗಿದ್ದಾರೆ. ನನಗೆ ಶಕ್ತಿಯನ್ನು ಕೊಡುತ್ತಿದ್ದಾರೆ. ತನ್ನನ್ನು ತಾನು ಬಾಬಾರವರ ಸನ್ಮುಖದಲ್ಲಿ ಅನುಭವ ಮಾಡೋಣ. ಸೂರ್ಯನ ಮುಂದೆ ನಿಂತಾಗ ಅನುಭೂತಿಯನ್ನು ಮಾಡಿ ಅವರ ಪ್ರೀತಿ ನನ್ನ ಮೇಲೆ ಸುರಿಯುತ್ತಿದೆ. ನನ್ನ ಅಂತರ್ಕರಣವನ್ನು ಶುದ್ಧ ಮಾಡುತ್ತಿದೆ. ಪ್ರೇಮದ ಪವಿತ್ರತೆಯ ಕಿರಣ ನನ್ನ ಆತ್ಮನನ್ನು ಸಶಕ್ತನನ್ನಾಗಿ ಮಾಡುತ್ತಿದೆ. ಸರ್ವಶಕ್ತಿವಂತ ಪ್ರೀತಿಯ ಸಾಗರ ನನ್ನವರಾಗಿದ್ದಾರೆ. ಅವರೇ ನನ್ನ ತಾಯಿ, ತಂದೆ, ಬಂಧು, ಸರ್ವಸ್ವರಾಗಿದ್ದಾರೆ. ಏನೆಲ್ಲ ಆಗಿದ್ದಾರೆ ಎಲ್ಲವೂ ಅವರೇ ಆಗಿದ್ದಾರೆ. ಈ ಗುಡ್ ಫೀಲಿಂಗಿನ ಜೊತೆಯಲ್ಲಿ ಪ್ರೀತಿಯ ಸಾಗರನ ಮೇಲೆ ಅವರ ಸತ್ಯ ಸ್ವರೂಪದ ಮೇಲೆ ಏಕಾಗ್ರವಾಗೋಣ. ಅನುಭೂತಿಯನ್ನು ಮಾಡಿ ಆ ಪ್ರೀತಿ ನನ್ನ ಚಿತ್ತವನ್ನು ನಿರ್ಮಲ ಮಾಡುತ್ತಿದೆ. ಆ ಪ್ರೀತಿಯ ಬಲಿಹಾರಿ ತನಗೆ ತಾನು ಬಾಬಾರವರಿಗೆ ಸಮರ್ಪಿತರಾಗೋಣ. ಮಧುರಾತಿ ಮಧುರ ವಾರ್ತಾಲಾಪ ಮಾಡೋಣ. ಪ್ರೀತಿಯ ಬಾಬಾ, ಈ ಜೀವನ ತಮ್ಮದಾಗಿದೆ.